ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಈ ತಂಬಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸುಮಾರು 1 ಲೋಟದಷ್ಟು ಕೆಂಪಕ್ಕಿನ ತೊಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅಕ್ಕಿನ ಯಾವುದೇ ತೊಳೆದಿಲ್ಲ, ಮನೆ ಅಕ್ಕಿ ಆಗಿರೋದ್ರಿಂದ ನಾನು ಆದಷ್ಟು ಕೆಂಪಕ್ಕಿನ ಆಯ್ಕೆ ಮಾಡ್ಕೊಳ್ಳಿ ತಂಬಿಟ್ಟು ಮಾಡಬೇಕಾದ್ರೆ. ಈ ಕೆಂಪಕ್ಕಿ ಬಳಸೋದ್ರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದೇ ಬಿಸಿಗೆ ನಾವು 2 ಲೋಟದಷ್ಟು ಕಡಲೆನ ಆಡ್ ಮಾಡ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಬಿಸಿನೇ ಸಾಕು. ನಾವು ಸ್ಟವ್ ಹಚ್ಚೇನು ಡ್ರೈ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕಡಲೆ ಹಾಕಿದ್ಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕಿಬಿಟ್ಟು ಮಿಕ್ಸಿಲಾರು ಪೌಡ್ರ್ ಮಾಡ್ಕೊಳ್ಳಿ, ಇಲ್ಲ ಮಿಲ್ಗಾರು ಹಾಕಿಸ್ಕೊಳ್ಳಿ. ನಾನು ಮಿಲ್ಗೆ ಹಾಕಿಸ್ಕೊಂಡಿದ್ದೀನಿ. ಇವಾಗ ಇದು ಸುಮಾರು ಹಿಟ್ಟು 1 kg ಇಷ್ಟಿದೆ, ದೊಡ್ಡ ಲೋಟದಲ್ಲಿ ಆಡ್ ಮಾಡಿರೋದ್ರಿಂದ. ಇವಾಗ 1 kg ಅಷ್ಟು ಪೌಡರ್ಗೆ 1 ಲೋಟದಷ್ಟು ನೀರು ಮತ್ತು 400 ಗ್ರಾಮಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 400 ಗ್ರಾಮ್ ಅಷ್ಟೇ ಸಾಕು 1 kgಗೆ. ಸ್ವೀಟ್ ಚೆನ್ನಾಗಾಗುತ್ತೆ. ಇವಾಗ ಪಾಕ ಈ ಥರ ಕರ್ಗೋವರೆಗೂ ಬಿಟ್ಟು ಆಮೇಲೆ ಈಗ ಹಿಟ್ಟಿಗೆ ಸೋದಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ಥರ ನೀವು ಹುರಿದಕ್ಕಿ ತಂಬಿಟ್ಟು ಮಾಡಿಕೊಟ್ಟಿದ್ದೆ ಆದಲ್ಲಿ ಅವ್ರಿಗೆ ಈ ಗುಡ್ ಫ್ಯಾಟ್ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಮಾಡಿರೋದ್ರಿಂದ ತಂಬಿಟ್ಟ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಮೆಮೊರಿ ಪವರ್ ಹೆಚ್ಚಾಗುತ್ತೆ. ತುಪ್ಪದಲ್ಲಿ ಕರೆದ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಎಳ್ಳು ರೋಸ್ಟ್ ಮಾಡಿದ್ದು ಮತ್ತು ಕಡಲೆ ಬೀಜ ಮತ್ತು ಕೊಬ್ಬರಿ ಮತ್ತು ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕ್ರಿಲೆಲ್ಲ ಜಂಕ್ ಫುಡ್ ಥರ ಬದಲಾಗಿ ಈ ಥರ ಮನೆಯಲ್ಲೇ ನೀವು ಕೆಂಪಕ್ಕಿನ ಬಳಸಿ ತಂಬಿಟ್ಟನ್ನ ಮಾಡಿಕೊಡಿ. ನೋಡಿ, ನೀರೇನಾದ್ರು ಪಾಕಕ್ಕೆ ನೀವು ಕಡಿಮೆ ಹಾಕ್ತು ಅಂದರೆ ಅದು ಗಟ್ಟಿಯಾಗುತ್ತೆ. ನೋಡಿ, ಈ ಥರ ನೀವು 1 kg ಅಷ್ಟು ಹಿಟ್ಟಿಗೆ 1 ಲೋಟದಷ್ಟು ನೀರನ್ನ ಆಡ್ ಮಾಡಿಕೊಳ್ಬೇಕು. ಪರ್ಫೆಕ್ಟಾಗಿ ನಾವು ಮೆದುವಾಗಿ ಸಾಫ್ಟಾಗಿ ಚೆನ್ನಾಗಿ ತಂಬಿಟ್ಟು ಮಾಡಬೇಕು ಅಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ ತಂಬಿಟ್ಟು ಮಾಡ್ತಾರೆ. ಅದು ಕಲ್ಲು ಥರ ಆಗಿಬಿಡುತ್ತೆ. ಈ ಥರ ನಾವು ಸ್ವಲ್ಪ ನೀರು ಜಾಸ್ತಿ ಆಡ್ ಮಾಡಿ 1 kgಗೆ 1 ಲೋಟದಷ್ಟು ನೀರು ಆಡ್ ಮಾಡಿದ್ರೆ ಹಿಟ್ಟು ಸಾಫ್ಟಾಗಿರುತ್ತೆ, ಮೆದುವಾಗಿ ತಂಬಿಟ್ಟು ಬರುತ್ತೆ. ನನ್ನ ಮಗಳಿಗಂತೂ ನಾನು ಈ ಥರ ಮಾಡಿಕೊಡ್ತಾನೆ ಇರ್ತೀನಿ. ಬೇಕ್ರಿ ಐಟಮ್ ತಂದು ಕೊಡಲ್ಲ ಅವಳಿಗೆ. ಈ ಥರ ತಂಬಿಟ್ಟನ್ನ ಮಾಡಿಟ್ರೆ ದಿನಕ್ಕೊಂದು ಉಂಡೆ ಅಂತ ತಿನ್ಕೋತಾಳೆ. ಎಷ್ಟು ಹೆಲ್ದಿಯಾದ ಟೇಸ್ಟಿಯಾದ ತಂಬಿಟ್ಟು ರೆಡಿ ಆಯಿತು. ಇವಾಗ ನೋಡಿ ಎಷ್ಟೊಂದು ಸಾಫ್ಟಾಗಿ ಮೆದುವಾಗಿ ಬಂದಿದೆ ತಂಬಿಟ್ಟು. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.